ಉಪದೇಶವನ್ನು ಮತ್ತು ಮಹಾತ್ಮರ ಜೀವನವನ್ನು ದಿವ್ಯವಾದದ್ದು. ಅವರ ಉಪದೇಶವು ದಿವ್ಯ ಅನುಭವ ನಮ್ಮ ಬದುಕನ್ನು ಶ್ರೀಮಂತಗೊಳಿಸುವಂಥ ಮತ್ತು ನಮ್ಮ ಬದುಕಿನ ಸಿರಿಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಬಹಳ ದೊಡ್ಡ ಕಾರ್ಯ. ಈಗ ಹೇಗೆ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತುತ್ತಾನೆ, ಈ ಕಾರ್ಯ ಬಹಳ ಸುಲಭ ಅದ. ಕಲ್ಲು ಹೊರಗಡೆ ಅದ, ಕಾಣ್ತದ. ಕಾಣುವಂಥ ಕಲ್ಲಿನಲ್ಲಿ ಶಿವನ ಮೂರ್ತಿಯನ್ನು ಆತ ಕೆತ್ತುತ್ತಾನೆ. ಆದರೆ ಗುರುವಿನ ಕಾರ್ಯ ಸ್ವಲ್ಪ ಕಠಿಣವಾದದ್ದು. ಈಗ ಶಿಷ್ಯನ ಹೃದಯ ಅದಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ. ಶಿಷ್ಯ ಅಷ್ಟೇ ಕಣ್ಣಿಗೆ ಕಾಣ್ತಾನೆ, ಶಿಷ್ಯನ ಹೃದಯ ಕಾಣೋದಿಲ್ಲ. ಅಂಥ ಕಾಣಲಾರದ ಹೃದಯದೊಳಗೆ ಶಿವನ ಮೂರ್ತಿಯನ್ನು ಕೆತ್ತುವಂಥ ಕೆಲಸ ಗುರು ಮಾಡ್ತಾನೆ. ಆ ಹೃದಯದಲ್ಲಿ ದೇವನನ್ನು ತುಂಬುತ್ತಾನೆ. ಹೃದಯದಲ್ಲಿ ಬೇರೆ ಇರುವಂಥ ಎಲ್ಲ ಅಂಶವನ್ನು ಆತ ಹೊರಗೆ ತೆಗಿತಾನೆ, ಅಲ್ಲಿ ದೇವನನ್ನು ತುಂಬುತ್ತಾನೆ. ಹೇಗೆ ಶಿಲ್ಪಕಾರ ಕಲ್ಲಿನೊಳಗೆ ದೇವನನ್ನು ತುಂಬುತ್ತಾನೆ, ಕಾಣುವ ಕಲ್ಲಿನಲ್ಲಿ ಶಿವನನ್ನು ಆತ ಮೂಡಿಸ್ತಾನೆ, ಹಾಗೆ ಗುರು ಕಾಣಲಾರದ ಹೃದಯದೊಳಗೆ ಶಿವನನ್ನು ಮೂಡಿಸ್ತಾನೆ. ಅದು ದೊಡ್ಡ ಕಾರ್ಯ. ಅದು ನಾವೆಲ್ಲ ಹೊರಗಡೆ ಚಿತ್ರ ಬಿಡಿಸ್ತೀವಿ, ಹೊರಗಡೆ ನಮ್ಮ ಕಣ್ಣಿಗೆ ಕಾಣ್ತದ, ಆದರೆ ಒಳಗಡೆ ಹೃದಯದಲ್ಲಿ ಚಿತ್ರ ಬಿಡಿಸ್ಬೇಕಲ್ಲ. ಹೃದಯದಲ್ಲಿ ದೇವನ ಚಿತ್ರ ಮೂಡಬೇಕು. ಹೃದಯದಲ್ಲಿ ಆತ ಒಂದು ಸುಂದರ ಚಿತ್ರವನ್ನು ಬಿಡಿಸ್ತಾನೆ. ಆ ಕಾರ್ಯವನ್ನು ಗುರುಗಳು, ಅನುಭಾವಿಗಳು ಮಾಡ್ತಾರೆ. ಅವರು ಸಾಮಾನ್ಯರಲ್ಲ. ನಾವು ಈ ವಿಷಯಗಳನ್ನು ಅನುಭವಿಸುವರು, ಅವರು ನಿರ್ವಿಷಯದಲ್ಲಿ ಆನಂದವನ್ನು ಪಡುವವರು. ನೋಡ್ರಿ, ಅದಕ್ಕೆ ಸ್ವಲ್ಪ ಸಾಧನೆ ಬೇಕಾಗ್ತದೆ. ಈಗ ಇಲ್ಲಿ ಕಾಣುವಂಥ ಹೂಗಳನ್ನು ನಾನು ಅನುಭವಿಸ್ತೀನಿ, ಅವು ಕಣ್ಣಿಗೆ ಕಾಣ್ತಾವ ಮತ್ತು ನಾನು ನೋಡ್ತೀನಿ, ಇದನ್ನು ನೋಡಿ ಅನುಭವಿಸ್ತೀನಿ. ಇದು ಸರಳ ಅದ. ನಮ್ಮದು ವಿಷಯಾನಂದ. ಅವರಿಗೆ ಅಲ್ಲಿ ವಿಷಯಗಳನ್ನೇ ಇಲ್ಲ, ನಿರ್ವಿಷಯಾನಂದ. ಅದರಲ್ಲಿ ಆನಂದ ಪಡುವವರು. ಅವರಿಗೆ ವಿಷಯಗಳು ಬೇಕಂತಲೇ ಇಲ್ಲ. ಹೇಗೆ ಒಬ್ಬ ಮನುಷ್ಯ ನಿದ್ರೆಯಲ್ಲಿ ಆನಂದವನ್ನು ಪಡ್ತಾನೆ, ಅಲ್ಲಿ ಆತೆಯನ್ನು ನೋಡುವುದಿಲ್ಲ, ಕೇಳುವುದಿಲ್ಲ, ಮುಟ್ಟುವುದಿಲ್ಲ, ಮೂಸಿಸುವುದಿಲ್ಲ, ಏನೂ ಮಾಡುವುದಿಲ್ಲ, ಸುಮ್ಮನೆ ಮಲಗಿರ್ತಾನೆ, ಆದರೂ ಆನಂದ ಇರ್ತದೆ. ಹಾಗ ಜ್ಞಾನವನ್ನು, ಸತ್ಯವನ್ನು ಪಡೆದಂಥ ಅನುಭಾವಿಗಳು ಅವರು ಸುಮ್ಮನೆ ಇರ್ತಾರೆ, ಅದರ ಆನಂದ ಇರ್ತಾರೆ.